ಆಯೋಜನೆ ಮಾಡಿಕೊಂಡು ಬರೆದಿದ್ದರು. ಕೆಲವು ವರ್ಷಗಳ ನಂತರ ಶ್ರೀ ಶಾರದಾ ಯುವಕ ಮಂಡಲ ರಿಜಿಸ್ಟರ್ ಶಾರನಗರ ಇದರ ಆಶ್ರಯದಲ್ಲಿ ಶ್ರೀ ಶಾರದಾ ಕ್ರೀಡಾಂಗಣದಲ್ಲಿ ಇಲ್ಲಿವರೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮನ ಊರಿನ ಹಾಗೂ ಪರವೂರ ಮತ್ತು ಸಂಘದ ಸದಸ್ಯರ ಸಹಕಾರದೊಂದಿಗೆ ಬಹಳಷ್ಟು ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರುತ್ತಿದ್ದೇವೆ. ಈ ಬಾರಿ 50ನೇ ವರ್ಷದ ಸುವರ್ಣ ಮಹೋತ್ಸವ ಆಗಿರುವುದರಿಂದ 3 ದಿನಗಳ ಕಾರ್ಯಕ್ರಮನ ಹಮ್ಮಿಕೊಳ್ಳುತ್ತಿದ್ದೇವೆ. ದಿನಾಂಕ 26/8/2024 ಸೋಮವಾರ ಬೆಳಿಗ್ಗೆ ಗಣಹೋಮ, ಶ್ರೀ ಶಾರದಾಂಬಿಕಾ ಮಂದಿರದಿಂದ ಶ್ರೀ ಶಾರದಾ ಕ್ರೀಡಾಂಗಣಕ್ಕೆ ಪುಟಾಣಿ ಮಕ್ಕಳ ಶ್ರೀಕೃಷ್ಣ ವೇಷ, ಚೆಂಡೆ, ಗೊಂಬೆ ಕುಣಿತ, ಕಲಶಗಳನ್ನು ಹಿಡಿದುಕೊಂಡು ಮೆರವಣಿಗೆಯ ಮುಖಾಂತರ ತಲುಪುವುದು. ನಂತರ ಕ್ರೀಡಾಕೂಟ ಉದ್ಘಾಟನೆ ಹಾಗೂ ವೇದಿಕೆಯಲ್ಲಿ ದೀಪ ಪ್ರಜ್ವಲನೆ. ಅದೇ ದಿನ ಸಂಜೆ ಸಮಾರೋಪ ಸಮಾರಂಭ ಜರುಗಿಸಿ ವಿಜೇತರಿಗೆ ಬಹುಮಾನ ವಿತರಣೆ ನಡೆಯಲಿರುವುದು. ದಿನಾಂಕ 27/8/2024 ಮಂಗಳವಾರ ಬೆಳಿಗ್ಗೆ 9 ಗಂಟೆಗೆ ಕೆಸರದಗೊಬ್ಬು ಕ್ರೀಡಾಕೂಟ ಉದ್ಘಾಟನೆ. ಕೆಸರುಗದ್ದೆಯಲ್ಲಿ ಮುಕ್ತ ವಾಲಿಬಾಲ್, ಹಗ್ಗ ಜಗ್ಗಾಟ, ಥ್ರೋಬಾಲ್ ಹಾಗೂ ಇನ್ನಿತರ ಪಂದ್ಯಾಕೂಟ ಜರುಗಲಿದೆ. ಸಂಜೆ ಗಂಟೆ 5ಕ್ಕೆ ಗಣ್ಯ ಉಪಸ್ಥಿತಿಯಲ್ಲಿ ಸಮ್ಮುಖದಲ್ಲಿ ಸಮಾರೋಪ ಸಮಾರಂಭ ಹಾಗೂ ಬಹುಮಾನ ವಿತರಣೆ ಹಾಗೂ ಸ್ಥಳೀಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ನಮ್ಮ ಕಲಾವಿದರು ಬೆದ್ದ ತಂಡದ ಉಮೇಶ್ ವಿಜರ್ ಬಳಗದಿಂದ ತೆಲಿಕೆದ ಗೊಂಚಿರು ಹಾಸ್ಯ ಕಾರ್ಯಕ್ರಮ ಜರುಗಲಿದೆ. ದಿನಾಂಕ 28/8/2024 ಬುಧವಾರ ಸಂಜೆ ಗಂಟೆ 6ಕ್ಕೆ ಸಮಾರೋಪ ಸಮಾರಂಭ ರಾಜಕೀಯ ಮುಖಂಡರು ಹಾಗೂ ಸಾಮಾಜಿಕ ಮುಖಂಡರು ಮತ್ತು ಗಣ್ಯ ವ್ಯಕ್ತಿಗಳ ಉಪಸ್ಥಿತಿಯಲ್ಲಿ ಇರುವುದು. ಈ ಒಂದು ಸಮಾರೋಪ ಸಮಾರಂಭದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿಗಳನ್ನು ಪಡೆದಂತಹ ಮಹನೀಯರನ್ನ ಗೌರವಿಸಿ ಸನ್ಮಾನಿಸಲಾಗುವುದು. ನಂತರ 2023-24 ಸಾಲಿನ SLC ಹಾಗೂ PUCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿಗಳಿಗೆ ಗೌರವಿಸಿ ಸನ್ಮಾನಿಸಲಾಗುವುದು. ನಂತರ ಬಹುಮಾನ ವಿತರಣೆ ಹಾಗೂ ಗಣ್ಯ ವ್ಯಕ್ತಿಗಳ ಉಪಸ್ಥಿತಿಯಲ್ಲಿ 50ನೇ ವರ್ಷದ ಸುವರ್ಣ ಮಹೋತ್ಸವ ಲಕ್ಕಿ ಡ್ರಾ ಕಾರ್ಯಕ್ರಮ ಅದೇ ವೇದಿಕೆಯಲ್ಲಿ ಮಾಡಲಾಗುವುದು. ನಂತರ ರಾತ್ರಿ ಗಂಟೆ 9ಕ್ಕೆ ಚಾತರ್ಕ ಕಲಾವಿದರಿಂದ ವಿಭಿನ್ನ ಶೈಲಿಯ ನಾಟಕ, ರಾಜ್ಯ ಪ್ರಶಸ್ತಿ ವಿಜೇತ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ರಚಿಸಿ ನಿರ್ದೇಶಿಸಿರುವ ನಾಟಕ ಪನಿಯರೆ ಆವನಿಯ ಕಾರ್ಯಕ್ರಮ ಕೂಡ ಜರುಗಲಿದೆ. ಶುರು ಮಾಡಿದ ಶ್ರೀಕೃಷ್ಣಾಷ್ಟಮಿಯ ರಂಗಮಂಟಪ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಇದು ಯೋಜನೆಯನ್ನು ಹಮ್ಮಿಕೊಂಡಿದೆ. ಅದಕ್ಕೆ ಈ ವರ್ಷ ಅಂದ್ರೆ ಕೆಸರುಗದ್ದೆ ಕ್ರೀಡಾಕೂಟ ಮಾಡಿದ್ದೇವೆ. ಇದು 30 ವರ್ಷಗಳಿಂದ ಒಂದು ಉಪಯೋಗ ಆಗಲಿದ್ದಂತ ಮುಖಾಂತರ ಕ್ರೀಡೆಯನ್ನು ಮಾಡಿ ನಂತರ ಅದನ್ನು ಸಮಾಜಕ್ಕೆ ಮಾದರಿ ತೋರಿಸುವ ಮುಖಾಂತರ ಒಂದು ಮಾಡಬೇಕಂತ ಆಲೋಚನೆಯನ್ನು ಮಾಡಿಕೊಂಡು ಈ ಸರ್ತಿಯಲ್ಲಿ ಮಾಡಿಕೊಂಡು ಬಂದು ಪಡೀಲು ಗದ್ದೆ ಅಂದ್ರೆ 30 ವರ್ಷಕ್ಕಿಂತ ಜಾಸ್ತಿ ಆಗಿ ಅದು ಪಡೆಯಲಿದ್ದಂತ ಗದ್ದೆ ಅದನ್ನ ಒಂದು ಕ್ರೀಡಾಕೂಟ ಆಯೋಜನೆ ಮಾಡಿಕೊಂಡು ಅದನ್ನ ಬಿತ್ತನೆ ಮಾಡಲಿಕ್ಕೆ ಲೇಟ್ ಆಗಲಿಲ್ಲ. ಹೌದು, ಆದ್ರೆ ನಾವು ಅದನ್ನು ಹೇಗೂ ಕಾರ್ಯಕ್ರಮದ ಒಟ್ಟಿಗೆ ಜನರಿಗೆ ಹುಮ್ಮಸ್ ಕೊಡುವಂತ ಆಲೋಚನೆಯಲ್ಲಿ ಅದನ್ನ ಮಾಡ್ತಿದ್ವಿ. ಯಾಕಂದ್ರೆ ಈ ವರ್ಷ ನೀವು ಸಾಗುವಳಿ ಮಾಡ್ತೀರಾ? ಹೌದೌದು, ಇದೇ ವರ್ಷ ನೀರೆಲ್ಲ ಶಾರ್ಟೇಜ್ ಏನು ಬರುದಿಲ್ಲ. ಅದಕ್ಕೆ ಬೇಕಾದ ಬೋರಿನ ನೀರಿನ ವ್ಯವಸ್ಥೆ, ಅದಕ್ಕೆ ನಮ್ಮ ಸಂಘಕ್ಕೆ ಒಂದು ಲೈನಿನ ವ್ಯವಸ್ಥೆ ಇದೆ. ಸುಂದರ ಪುದಾರಿ ಪುಜಾಲಾತಿ ಅಂತ ಇವರ ಮನೆಯಿಂದ ಅದು ಬೋರಿನ ವ್ಯವಸ್ಥೆ ಇದೆ. ಅದಕ್ಕೆ ನೀರೆಲ್ಲ ನಮಗೆ ಅಲ್ಲಿಂದಲೇ ಬರ್ತದೆ. ಅದರ ಮುಖಾಂತರ ಅದನ್ನು ಮಾಡ್ಬೇಕು. ಎಷ್ಟು ವ್ಯಾಪ್ತಿ ಎಷ್ಟು ಉಂಟು ಗದ್ದೆ? ಅದು 3 ಕಲಶ ಖಂಡ ಅಂತ ಹೇಳ್ತಾರೆ. ಸಾಧಾರಣ 60ರಿಂದ 80 ಸೆಂಟಿ ಅಷ್ಟು ದೊಡ್ಡದಾಗಿ. ಅದರ ಬೆನ್ನಿಗೆ ಮಾಡ್ತೀವಿ. 3ನೇ ದಿವಸ ಅದನ್ನ ನಾವು ಬಿತ್ತನೆ ಕಾರ್ಯಕ್ರಮ. ಅಕ್ಕಿಯನ್ನು ಏನಾದ್ರು ಮಾಡೋ ಪ್ಲಾನ್? ಹೌದು, ನಮ್ಮಲ್ಲಿ ಏನಂದ್ರೆ 2 ಕಾರ್ಯಕ್ರಮಗಳು ನಡೆಯುತ್ತದೆ ಶ್ರೀ ಶಾರದಾ ಯುವಕ ಸಂಘದಿಂದ. ಒಂದು ಅಯ್ಯಪ್ಪನ ದೀಪೋತ್ಸವ ಕಾರ್ಯಕ್ರಮ ಅಂತ. ಆ ಸಮಯದಲ್ಲಿ ನಮಗೆ ಅಕ್ಕಿಯ ಅವಶ್ಯಕತೆ ಇರ್ತದೆ ಅನ್ನದಾನಕ್ಕೆ. ಮತ್ತೆ ನಮ್ದು 1 ತಿಂಗಳು ಪರಿಪೂರ್ಣತೆ ಇರುವಂತಹ ಕಾರ್ಯಕ್ರಮದಲ್ಲಿ ಅನ್ನದಾನ ಸೇವೆ, ವಿಶೇಷವಾಗಿ ಪೂಜಾ ಕಾರ್ಯಕ್ರಮಗಳು. ಈ ಸಂದರ್ಭದಲ್ಲಿ ಆ ಅಕ್ಕಿಯನ್ನು ಉಪಯೋಗ ಮಾಡುವಂತಹ ಆಲೋಚನೆಯನ್ನು ಮಾಡಿಕೊಂಡು ಬಂದಿದ್ದೀವಿ. ಯುವಕ ಮಂಡಲದಿಂದ ಒಂದು 10-12 ವರ್ಷದಿಂದ ಪ್ರತಿ ವರ್ಷ ಅಯ್ಯಪ್ಪ ಮಾರ್ಗಗಳಿಂದ ವರ್ಷಂಪಲ್ಲಿ ಯಕ್ಷಗಾನ ಬಯಲಾಟ ಮತ್ತು ಹಾಗೆ ಒಂದು ಭಜನೆ ಆ ಥರ ಪೂಜೆ ಸಹ ಎಲ್ಲ ಮಾಡ್ಕೊಂಡು ಬರ್ತಾಯಿದ್ದೀವಿ. ಪ್ರತಿ ವರ್ಷವೂ ಯಕ್ಷಗಾನ ಬಯಲಾಟ. 50 ವರ್ಷಕ್ಕೆ ನಿಮಗೆ ಶಾಶ್ವತ ಒಂದು ಏನಾದರೂ ಕಟ್ಟಡ ಇದೆ? ಏನಾದರೂ ಇವಾಗೊಂದು ನಾವು ಕಳೆದ 2 ವರ್ಷದಿಂದ ಒಂದು ಸ್ವಲ್ಪ ನಮ್ಮ ಯುವಕರೆಲ್ಲ ಮುತುವರ್ಜಿಯಿಂದ ನಮ್ಮ ರಂಗಮಂಟಪದ ಕೆಲಸ ಮುಗಿಸಿ ಅದರ ಬೆನ್ನಲ್ಲೇ ಒಂದು ಜನರಿಗೆ ಉಪಯೋಗ ಆಗಬೇಕಂತೇಳಿ ಒಂದು ಆರೋಗ್ಯ ತಪಾಸಣೆ ಶಿಬಿರವನ್ನು ಪ್ರಾರಂಭಿಸಿ. ಸ್ವಂತ ಜಾಗ ಎಲ್ಲ ಉಂಟು? ಅದಕ್ಕೆ ಹೌದು, ಎಷ್ಟುಂಟು? ಅದಕ್ಕೆ ನಾವೊಂದು ಇವಾಗ ಕಟ್ಟಡ ಒಂದು 2 ಸೆನ್ಸ್ ಜಾಗವನ್ನು ನಮ್ಮ ಪರ್ಚೇಸ್ ಮಾಡಿಕೊಂಡು ನಾವು ರಂಗಮಂಟಪವನ್ನು ನಿರ್ಮಿಸ್ತೀವಿ. ಅದರ ಮುಂದೆ 2 ಸೆನ್ಸ್ ಇದೆ. ಮತ್ತು ಅದರ ಮುಂದೆ ನಮಗೆ ಸರ್ಕಾರಿ ಒಂದು ಆಟದ ಮೈದಾನ ಅಂತ ಅದಕ್ಕೆ ಇದೆ. ಒಂದು ಕಡಿಮೆ ಅಂದ್ರೆ ಒಂದು 30 ಸೆನ್ಸ್
ಜಾಗದಲ್ಲಿ ಆ ಮೈದಾನದಲ್ಲೇ ನಾವು ಇವಾಗ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸರ್ಕಾರ ಕೆಸರು ಗದ್ದೆ ಕಾರ್ಯಕ್ರಮವನ್ನು ಇವಾಗ ಇಷ್ಟು ವರ್ಷ ಮಾಡ್ಲಿಲ್ಲ. ಇಲ್ಲ ಇಲ್ಲ. ಖಾಲಿ ಇದಕ್ಕೆ ಅಷ್ಟು ಇದು ಮಾಡ್ತಾರೆ. ಅವತ್ತು ಒಂದೇ ದಿವಸ. ಒಂದೇ ದಿವಸ ನಾವು ಒಂದೇ ದಿವಸ. ಈ ವರ್ಷದೊಂದು ಸುವರ್ಣ ಮಹೋತ್ಸವದ ಕಾರ್ಯಕ್ರಮವಾಗಿ ನಾವು 3 ದಿವಸ ಮಾಡಿದ್ದೇವೆ.